ಇದೆ. ಈ ಸಿನಿಮಾ ಸಾಮಾನ್ಯ ಮಾಸ್ ಎಂಟರ್ಟೈನರ್ ಅಲ್ಲ ಎಂಬುದು ಟೈಟಲ್ನಿಂದಲೇ ಸ್ಪಷ್ಟವಾಗುತ್ತದೆ. ಕೆಜಿಎಫ್ ನಂತರ ಯಶ್ ಅವರು ಆಯ್ಕೆ ಮಾಡಿಕೊಂಡಿರುವ ಈ ಪ್ರಾಜೆಕ್ಟ್ ಅವರ ಕರಿಯರ್ನಲ್ಲೇ ವಿಭಿನ್ನ ಹೆಜ್ಜೆ ಎನ್ನಬಹುದು. ಟಾಕ್ಸಿಕ್ ಅನ್ನು ನಿರ್ದೇಶಿಸುತ್ತಿರುವುದು ಗೀತು ಮೋಹನ್ದಾಸ್. ಅವರ ಹಿಂದಿನ ಕೆಲಸಗಳನ್ನು ನೋಡಿದರೆ ಅವರು ಸ್ಟಾರ್ಗಿಂತ ಕಥೆ, ವಾತಾವರಣ ಮತ್ತು ಕ್ರಾಫ್ಟ್ಗೆ ಹೆಚ್ಚು ಒತ್ತು ನೀಡುವ ನಿರ್ದೇಶಕಿ. ಅದರರ್ಥ ಈ ಸಿನಿಮಾ ಡೈಲಾಗ್ ಮತ್ತು ಫೈಟ್ಗಳಿಗಿಂತ ಮನಸ್ಸಿಗೆ ತಾಕುವ ಡಾರ್ಕ್ ನ್ಯಾರೇಟಿವ್ ಮೇಲೆ ನಿಂತಿರಬಹುದು. ಟಾಕ್ಸಿಕ್ ಅನ್ನೋ ಶಬ್ದವೇ ಸೂಚಿಸುವಂತೆ ಈ ಕಥೆ ಮಾನವ ಮನಸ್ಥಿತಿ, ಅಧಿಕಾರ, ಹಿಂಸೆ ಮತ್ತು ಸಮಾಜದ ಒಳಗಿರುವ ಕತ್ತಲೆಯ ಬಗ್ಗೆ ಇರಬಹುದು ಎಂಬ ನಿರೀಕ್ಷೆ ಇದೆ. ಇದು ಫೇರಿ ಟೇಲ್ ಅನ್ನಿಸಿಕೊಂಡರೂ ಮಕ್ಕಳ ಕಥೆಯಲ್ಲ, ಇದು ವಯಸ್ಕರಿಗೆ ಹೇಳುವ ಕಠಿಣ ಸತ್ಯಗಳ ಕಥೆಯಾಗಿರಬಹುದು. ಯಶ್ ಅವರ ಇಮೇಜ್